ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟೊತ್ತು ನಿಮ್ಮ ಮಾತು ಕೇಳ್ಕೊಂಡು ಸುಮ್ಮನೆ ಇನ್ನು ಸುಮ್ಮನೆ ಇದ್ರೆ ಬೆಲೆ ಇರಲ್ಲ. ಸರ್ ಪ್ಲೀಸ್, ಕುಡ್ಕೊಂಡು ಬಂದಿದ್ದೇನೆ ಸರ್. ನಿಮ್ ಮುಖ ನೋಡಿದ್ರೆ ಏನು ಕೆಟ್ಟದಾಗ ಮಾತಾಡ್ತಾನೆ. ಇದರಿಂದ ಅಜ್ಜಿಗೆ ಅಕ್ಕಂಗೆ ನೋವಾಗತ್ತೆ ಹೊರತು ಅವ್ನ್ ಬಾಯಿ ಮುಚ್ಚಕ್ಕಾಗಲ್ಲ. ನಿಮ್ ಕೈ ಮುಗಿತೀನಿ, ಪ್ಲೀಸ್ ಇಲ್ಲೇ ಇರಿ. ಅಲ್ಲ, ಅವನಷ್ಟು ಕೆಟ್ಟದಾಗ ಮಾತಾಡ್ತಿದ್ದಾನೆ, ಅದನ್ನ ತಡಿತಿದ್ದೀರಾ? ಸರ್ ಪ್ಲೀಸ್ ಸರ್, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ ಮುಖ ನೋಡಿದ್ರೆ ಅವ್ನು ಇನ್ನೂ ತುಂಬಾ ದೊಡ್ಡ ಗಲಾಟೆ ಮಾಡ್ತಾನೆ. ನಿಮ್ ಕೈ ಮುಗಿತೀನಿ, ಇಲ್ಲೇ ಇರಿ ಸರ್. ಸಂಜು, ಮೊದಲು ನೀ ಇಲ್ಲಿಂದ ಹೊರಡು. ನೀನ್ ಏನ್ ಮಾತಾಡ್ತಿದ್ಯೋ ನಿನಗೆ ಗೊತ್ತಾಗ್ತಾ ಇಲ್ಲ. ಮಾತಲ್ಲಿ ಗೊತ್ತಾಗ್ತಿದ್ರೇನಂತೆ, ಕಣ್ಣೆದುರುಗಡೆ ಕಾಡಿಸ್ತಿದ್ಯಲ್ಲ ಮಗ. ಹಿಂಗ ಅವ್ರಿಬ್ರಲ್ಲಿ ಯಾರಿಷ್ಟನ? ಇಲ್ಲ ಪರವಾಗಿಲ್ಲ ಹೇಳಲ್ಲ. ನಿಧಿ ಸಂಜು ತುಂಬಾ ಅತಿ ಆಡ್ತಿದ್ದಾನೆ. ನಾನು ಹೋಗದಿದ್ರೆ ಇನ್ನೇನೇನು ಮಾತಾಡ್ತಾನೆ. ನೀವು ಇಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಸರ್ ಪ್ಲೀಸ್, ನೀವ್ ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಇವಾಗ ನೀವೇನಾದ್ರೂ ಹೋದ್ರೆ ಏನು ಕೆಟ್ಟದಾಗ ಮಾತಾಡಕ್ ಶುರು ಮಾಡ್ತಾನೆ. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಕ್ಕ ಮೊದ್ಲೇ ಕೋಪದಲ್ಲಿದ್ದಾಳೆ. ಅದ್ರಲ್ಲೂ ನಿನ್ನ ಸಂಜೆನ ಒಟ್ಟಿಗೆ ನೋಡಿದ್ರೆ ಬೇರೆನೆ ಅರ್ಥ ಮಾಡ್ಕೊಳ್ತಾರೆ. ಇದಕ್ಕಿಂತ ಬಿಡಿಸಿ ನನ್ಗೇನು ಹೇಳಕ್ಕಾಗಲ್ಲ ಸರ್. ನೀವಿಲ್ಲೇ ರೀ, ನಾನು ಅಜ್ಜಿ ಮತ್ತೆ ಅಕ್ಕನ ಜೊತೆ ಹೋಗ್ತೀನಿ. ಪ್ಲೀಸ್ ಸರ್. ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಾರ್ದು ಅಂತ ಇಷ್ಟೊತ್ತು ಸಹಿಸ್ಕೊಂಡು ನಿಂತಿದೆ. ಈಗ ನಿನ್ನಂತ ಕೊಚ್ಚೆನ ಹೇಗೆ ಕ್ಲೀನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಗ್ರಹಚಾರ ಕೆಟ್ಟಿದೆ ನಿನ್ಗೆ. ಇಷ್ಟು ದಿನ ನೀನು ಮಾಡಿರೋ ತಪ್ಪಿಗೆಲ್ಲ ಇವತ್ತು ಪೊಲೀಸವ್ರ ಬುದ್ಧಿ ಕಲಿಸ್ತಾರೆ. ಮಾಡ್ತೀನಿ. ನಿಜ ಬೇಡಮ್ಮ. ಲಚ್ಚಿ ಮೊಮ್ಮಗ. ಲಚ್ಚಿ ಒಂದ್ ಮಾತು ಹೇಳಿದ್ರೆ ಎಲ್ಲ ಸರಿ ಮಾಡ್ಬಿಡ್ತಾಳೆ. ಪೊಲೀಸ್ ಗಿರೀಸ್ ಅಂತೆಲ್ಲ ಹೋಗೋದ್ ಬೇಡ. ಶಾಂತಿ, ಚಿನ್ನದ ಸೂಜಿ ಅಂತ ತಗೊಂಡು ಕಣ್ಣಿಗೆ ಚುಚ್ಕೊಳಕ್ಕಾಗುತ್ತಾ? ಯಾರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಸುಮ್ಮನೆ ನಿಂತ್ಕೋ. ಹಲೋ, ನಮಸ್ತೆ ಸರ್. ಯಾವನೋ ಚೆನ್ನಾಗಿ ಕುಡ್ಕೊಂಡು ಬಂದು ಮನೆ ಮುಂದೆ ಗಲಾಟೆ ಮಾಡ್ತಾ ಇದ್ದಾನೆ. ಬರೀ ಹೆಣ್ಮಕ್ಳು ಇರೋ ಮನೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದಾನೆ ಈಡಿಯಟ್. ಈಗಲೇ ಕಳಿಸ್ತೀನಿ ಸರ್. ಹೇಳ್ಕರ್ಣ. ಅಪ್ಪ, ನಿಮ್ಮಿಂದ ತಕ್ಷಣ ಒಂದು ಹೆಲ್ಪ್ ಬೇಕಾಗಿತ್ತು. ಹೆಲ್ಪಾ? ಏನು ವಿಷಯ? ನಿಧಿ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾನೆ. ಗಲಾಟೆ? ಅವನೇ ಕಲಿಗೆ ಹೋಗಿದ್ದಾನೆ? ಅದು ನಂಗೆ ಗೊತ್ತಿಲ್ಲ ಅಪ್ಪ. ಇಲ್ಲಿ ಬಂದು ಮನೆ ಕಲ್ಲೊಡ್ದು ತುಂಬಾ ಚೀಪಾಗಿ ಮಾತಾಡ್ತಿದ್ದಾನೆ. ನಿತ್ಯವರು ಪೊಲೀಸಿಗೆ ಕಾಲ್ ಮಾಡಿದ್ದಾರೆ, ಆದ್ರೂ ಸುಮ್ಮನಾಗ್ತಾ ಇಲ್ಲ. ಪ್ಲೀಸ್ ನೀವೇ ಬಂದು ಏನಾದರೂ ಮಾಡಬೇಕು. ಸರಿ, ನಾನು ನೋಡ್ತೀನಿ. ರೀ ರೀ, ಯಾಕೆ ಗಾಬರಿಲಿದ್ದೀರಾ? ಏನಾಯ್ತು ಅಂತನಾದ್ರೂ ಹೇಳಿ. ಹೀಗೆ ಗಾಬರಿ ಆಗೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾನು ಹೋಗಿ ವಿಚಾರಿಸ್ಕೊಂಡು ವಾಪಸ್ ಬಂದು ಹೇಳ್ತೀನಿ. ಅಲ್ಲಿವರೆಗೂ ಸಮಾಧಾನದಿಂದ ಇರು. ಅತ್ತಿಗೆ ಅತ್ತಿಗೆ ಏನಾಯ್ತು?